ವೀಕ್ಷಕರೇ, ಧನುಸು ರಾಶಿಯವರ ಬಗ್ಗೆ ಗುರುಬಲ ಬದಲಾವಣೆಯಿಂದ ಯಾವ್ಯಾವ ರೀತಿ ಅನನುಕೂಲ ಆಗುತ್ತೆ ಅಂತ. ಹಾಗಿದ್ರೆ ಮುಂದಿನ ರಾಶಿ ಮಕರ ರಾಶಿ. ಬನ್ನಿ ಹಾಗಿದ್ರೆ ಮಕರ ರಾಶಿಗೆ ಯಾವ ರೀತಿ ಎಲ್ಲ ಗುರು ಬದಲಾವಣೆಯಿಂದ ಅನುಕೂಲ ಆಗುತ್ತೆ ಅನನುಕೂಲ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇಷ್ಟೊತ್ತು ಧನುಸು ರಾಶಿ ಬಗ್ಗೆ ಹೇಳಿದ್ರಿ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಲಿ ಯಾವ ರೀತಿ ಬದಲಾವಣೆ ಆಗುತ್ತೆ, ಅವ್ರಿಗೆ ಅನುಕೂಲ ಆಗುತ್ತಾ ಅನನುಕೂಲ ಆಗುತ್ತಾ ಅಂತ ತಿಳಿಸ್ಕೊಡಿ. ನೋಡಿ, ಆಲ್ರೆಡಿ ಈಗ ಮಕರ ರಾಶಿಯವರಿಗೆ ಸಾಕಷ್ಟು ಪ್ರಾಬ್ಲಮ್ಗಳಾಗಿದೆ. ಕಳೆದ 1-2 ವರ್ಷಗಳಿಂದನೂ ಕೂಡ 2 ವರ್ಷದಿಂದ ತುಂಬಾ ನೋವುಗಳು ನೋಡ್ತಾ ಹೋಗಿದ್ದಾರೆ ಮಕರ ರಾಶಿಯವರು. ಯಾಕೆಂತ ಅಂದ್ರೆ 7.5 ಬಿಟ್ಟಿದ್ರು ಕೂಡ ಮಕರ ರಾಶಿಯವರಿಗೆ ತೊಂದರೆ ಕಡಿಮೆ ಆಗಿಲ್ಲ. ಯಾಕೆಂದ್ರೆ ಮಕರ ರಾಶಿಯವರು ಆಲ್ರೆಡಿ ತುಂಬಾ ಪ್ರಾಬ್ಲಮ್ಸ್ ಗಳಲ್ಲಿ ಸಿಗಾಕೊಂಡಿದ್ದಾರೆ. ಯಾಕೆಂದ್ರೆ ರಾಶಾಧಿಪತಿ ಆದಂತಹ ಶನಿ 3ನೇ ಮನೇಲಿ ಇದ್ರೂ ಕೂಡ ಒಂದು ಗುರುವಿನ ಒಂದು ಬಲ ಬೇಕಿತ್ತಲ್ಲ, ಆ ಗುರುವಿನ ಬಲ ಅವ್ರಿಗಿರ್ಲಿಲ್ಲ. ಯಾಕೆಂದ್ರೆ ಗುರು 6ರಲ್ಲಿದ್ದಾನೆ. ರೋಗ ಋಣಸ್ಥಾನಾಧಿಪತಿ ಶತ್ರುಸ್ಥಾನದಲ್ಲಿ ಇದ್ದಾಗ ಏನಾಗತ್ತೆ, ಯಾವ ಕೆಲಸ ಕಾರ್ಯಗಳಲ್ಲೂ ಕೂಡ ಇವರಿಗೆ ಅಡೆತಡೆಗಳು ಉಂಟು ಮಾಡುತ್ತಾನೆ ಹೋಗುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಟೈಮ್ ತುಂಬಾ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದಿತ್ತು ಈ ಹಿಂದೆ. ಆದ್ರೆ ಇದೇ ಮಕರ ರಾಶಿ ರಿಲೀಸಿಂಗ್ ಟೈಮ್, ಅಂದ್ರೆ ಕೆಟ್ಟ ಪರಿಸ್ಥಿತಿಯಿಂದ ಆಚೆ ಕಡೆ ಬರುವಂತ ಟೈಮು ಗುರುವಿನ ಬದಲಾವಣೆಯಿಂದ ಸಾಧ್ಯ ಆಗ್ತಾ ಇದೆ. ಕರ್ಕಾಟಕ ರಾಶಿಯ ಪ್ರವೇಶದಿಂದ ಗುರು ಮಕರ ರಾಶಿಗೆ ಉಚ್ಚ ಸ್ಥಿತಿಯನ್ನಾಗಿ ನೇರವಾಗಿ ತನ್ನ ರಾಶಿಯನ್ನೇ ನೋಡೋದ್ರಿಂದ ತಮಗಿದ್ದಂತಹ ಕಾರ್ಮೋಡ, ತಮಗಿದ್ದಂತಹ ಕತ್ತಲೆಯನ್ನು ನಿವಾರಿಸಿಕೊಂಡು ಬೆಳೆಯುವಂತ ಒಂದು ಸಮಯ ಮಕರ ರಾಶಿಯವರಿಗಿದೆ. ಈ ಹಿಂದೆ ಯಾವ್ದೆಲ್ಲ ಕೋರ್ಟು ಕೇಸು ವ್ಯಾಜ್ಯಗಳಿತ್ತು ಅದೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಹೋಗಿ ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ ಮಕರ ರಾಶಿಯವರಿಗೆ. ಎಲ್ಲೋ ಒಂದು ಕಡೆ ಮಕರ ರಾಶಿಯವರಿಗೆ ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳು ಕೂಡ ಶುಭ ಫಲವನ್ನ ಉಂಟು ಮಾಡ್ತಾ ಹೋಗುತ್ತೆ. ಯಾಕೆಂದ್ರೆ ಗುರು ಬರ್ತಿಯನ್ನ ಎಲ್ಲಿಗೆ, ಕಟಕ ರಾಶಿಗೆ ಉಚ್ಚ ಸ್ಥಾನ ಅಂತ ಹೇಳಿದೀನಿ. ಜೊತೆಗೆ ಗುರುವಿನ ಮನೆಗೆ, ಕಟಕ ರಾಶಿ ಮನೆಗೆ ಗುರು ಬಂದಾಗ ಏನಾಗತ್ತೆ, ಯಾವಾಗ್ಲೂ ಒಂಥರ ಭಾಗ್ಯೋದಯ. ಉಚ್ಚ ಸ್ಥಿತಿಯ ಗುರು ಚಂದ್ರನ್ ಮನೆಗೆ ಇದ್ದಾಗ ಏನಾಗತ್ತೆ, ಗಜಕೇಸರಿ ಯೋಗ ಅಂತ ಹೇಳ್ತೀವಿ. ಇದು ಯಾರ ಮೇಲೆ ಉಂಟಾಗತ್ತೆ, ಮಕರ ರಾಶಿಯವರ ಮೇಲೆ ಉಂಟಾಗತ್ತೆ. ಯಾರೆಲ್ಲ ಗಜ ಗಜ ಅಂತ ಕರಿತಾ ಇದ್ದಾರೆ, ನಮ್ಮ ದಚ್ಚು ದಚ್ಚು ಅಂತ ಕರಿತಿದ್ದಾರೆ, ಅವರಿಗೆ ಬೇಲಾಗ್ಬೇಕು ಅಂತ ಹೇಳಿ ತುಂಬಾ ಬಯಸ್ತಾ ಇದಾರಲ್ಲ, ಖಂಡಿತ ಈ ಒಂದು ಅವಕಾಶಗಳಲ್ಲಿ ದರ್ಶನ್ ಅವರು ಹೊರಗೆ ಬರೋ ಸಾಧ್ಯತೆ ತುಂಬಾ ಇದೆ. ಯಾಕೆಂದ್ರೆ 100% ಅವ್ರದ್ದು ಮಕರ ರಾಶಿಯರಾಗಿರೋದ್ರಿಂದ ಅವರಿಗೆ ಬೇಲಾಗುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಖಂಡಿತ ಹೊರಗೆ ಬಂದೇ ಬರ್ತಾರ ಅವರು. ಕಳೆದ ಇನ್ನು 2 ತಿಂಗಳಲ್ಲ ಅಂದ್ರೂ ಇನ್ನು 4 ತಿಂಗಳಲ್ಲಿ ಅವರಿಗೆ ಬಿಡುಗಡೆ ಆಗಿ ಕಟಕ ರಾಶಿಗೆ ಗುರು ಬರೋದ್ರಿಂದ ಇನ್ನೊಂದು ವರ್ಷಗಳಲ್ಲಿ ತುಂಬಾ ಚೆನ್ನಾಗಿ ತಮ್ಮ ಲೈಫ್ ನ ಭಾಗ್ಯೋದಯ ಮಾಡ್ಕೊಳ್ಳುವಂಥದ್ದು. ಹಿಂದೆ ಇದ್ದಂತಹ ದರ್ಶನ್ಗೂ ಈಗಾಗುವಂತ ದರ್ಶನ್ಗೂ ತುಂಬಾ ವ್ಯತ್ಯಾಸಗಳಿರುತ್ತೆ. ತುಂಬಾ ಚೆನ್ನಾಗಿರ್ತಾರೆ. ಈ ಒಂದು ಗುರುವಿನ ಬದಲಾವಣೆ ಅವರ ಜೀವನದಲ್ಲಿ ಮಹತ್ತವಾದ ಒಂದು ಸಾಧನೆಗಳನ್ನ ಕೊಡ್ತಾ ಹೋಗುತ್ತೆ. ಹಾಗಾಗಿ ಮಕರ ರಾಶಿಯಲ್ಲಿ ಯಾರೆಲ್ಲ ಇದ್ದೀರಾ ಖಂಡಿತ ಒಳ್ಳೇದಾಗತ್ತೆ. ನಿಮ್ಮ ಒಂದು ಆರೋಗ್ಯದ ಇರ್ಬೋದು, ವೈವಾಹಿಕ ಸಂಬಂಧ ಇರ್ಬೋದು, ಮದುವೆ ಅಂತ ಮಾಡ್ಕೋಬೇಕು ಅಂತ ಅನ್ಕೊಳ್ಳೋರೆಲ್ಲರಿಗೂ ಕೂಡ ಈ ಒಂದು ಮಕರ ರಾಶಿಯವರಿಗೆ ಉಚ್ಚ ಸ್ಥಿತಿಯಲ್ಲಿ ಗುರು ಇರೋದ್ರಿಂದ ಒಳ್ಳೊಳ್ಳೆ ಮನೆಯ ಒಂದು ಅವಕಾಶಗಳಿಂದ ಮನೆಗೆ ಹೋಗುವಂತ ಹೆಣ್ಮಕ್ಳಿಗೆ ಅವಕಾಶ ಸಿಗುತ್ತೆ. ನೋಡ್ಬೋದು, ಕೆಲವು ಪ್ರೊಫೈಲ್ಗಳು ನೋಡಿದ ತಕ್ಷಣ ಸೆಟ್ ಆಗ್ಬಿಡುತ್ತೆ. ಅಂದ್ರೆ ಯಾವ ಮಟ್ಟಿಗೆ ಗುರುಬಲ ಅಂತಂದ್ರೆ, ನಾನು ಅನ್ಕೊಂಡೇ ಇರ್ಲಿಲ್ಲಪ್ಪ ನಂಗೆ ಇಂಥ ಹುಡುಗ ಸಿಗ್ತಾನ, ನಾನು ಅನ್ಕೊಂಡೇ ಇರ್ಲಿಲ್ಲ ನಂಗೆ ಇಂಥ ಹುಡುಗಿ ಸಿಗ್ತಾಳ ಅನ್ನೋದು ನೀವು ಕೇಳ್ತಿರ್ತೀರಿ. ಅದೆಲ್ಲ ಆಗೋದು ಈ ರೀತಿ ಬದಲಾವಣೆಯಿಂದ ಮಾತ್ರ ಸಾಧ್ಯ ಆಗತ್ತೆ. ಹಂಗಾಗಿ ಮದುವೆ ಆಗುವಂತಹ ಯಾವುದೇ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಖಂಡಿತ ನಿಮ್ಗೆ ಶುಭ ಫಲವನ್ನ ತಂದ್ಕೊಡ್ತಾನೆ ಗುರು. ಯಾಕೆಂದ್ರೆ ಇಷ್ಟು ದಿನಗಳು ಇದ್ದಂತಹ ನೋವು ದುಃಖಗಳನ್ನ ಕಡಿಮೆ ಮಾಡಿಸುವಂತಹ ಒಂದು ಅವಕಾಶ ನಿಮಗೆ ಬರ್ತಾ ಇರೋದ್ರಿಂದ ಇವರು ಕೂಡ ದೀಪಾವಳಿನ ಬಹಳ ಖುಷಿಯಿಂದ ಆಚರಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಕಾಲ ನೋವುಗಳನ್ನೇ ನೋಡ್ತಾ ಇರ್ತಾನೆ ಅನ್ಕೊಳ್ಳಿ. ದುಃಖಗಳನ್ನೇ ನೋಡಿ ನೋಡಿ ಬೇಸರ ಆದಾಗ ಒಂದು ನಗುವಿನ ಕ್ಷಣಗಳು, ಸುಖದ ಕ್ಷಣಗಳು ಸಿಕ್ತಾಗ ಅವನಲ್ಲಿ ಒಂದು ಹೊಸ ಬೆಳಕು ಮೂಡ್ತಾ ಹೋಗುತ್ತೆ. ಅದೇ ರೀತಿ ದೀಪಾವಳಿ ಅನ್ನೋದು ನಿಮ್ಮಲ್ಲಿ ಹೊಸ ಬೆಳಕು ಮೂಡಿಸುತ್ತೆ. ಯಾಕೆಂದ್ರೆ ಮಕರ ರಾಶಿಯವರಿಗೆ ಕಟಕ ರಾಶಿ ನೇರವಾಗಿ 7ನೇ ಮನೆ ಉಚ್ಚ ಸ್ಥಿತಿಯಲ್ಲಿ ನೋಡೋದ್ರಿಂದ ನಿಮ್ಮ ಒಂದು ಭಾಗ್ಯದ ಬಾಗಿಲು ತೆರೀತು ಅಂತಾನೆ ಅನ್ಕೊಳ್ಳಿ. ಒಳ್ಳೇದಾಗ್ತಾ ಹೋಗುತ್ತೆ. ಈ ಹಿಂದೆ ಕಷ್ಟ ಕಾರ್ಪಣ್ಯಗಳು, ದುಃಖ ದುಮ್ಮಾನಗಳೇನಿತ್ತು ಅದೆಲ್ಲವೂ ಕೂಡ ನಿವಾರಣೆ ಮಾಡುವಂತ ಒಂದು ಶಕ್ತಿ ಈ ಒಂದು ಗುರುವಿಗೆ ಇರೋದ್ರಿಂದ ಹೆಚ್ಚು ಗುರುವಿನ ಆರಾಧನೆ ಮಾಡುವಂಥದ್ದು, ಅಂದ್ರೆ ಗುರುವಿನ ದೇವಾಲಯಗಳಿಗೆ ಹೋಗುವಂಥದ್ದು, ಗುರುವಿನ ಮಂತ್ರವನ್ನು ಜಪಿಸುವಂಥದ್ದು, ರಾಯರನ್ನ ಆರಾಧನೆ ಮಾಡುವಂಥದ್ದನ್ನ ಮಾಡ್ತಾ ಬನ್ನಿ. ಯಾಕಂದ್ರೆ ನಿಮ್ಗೆ ವ್ಯಯಾಧಿಪತಿ ಅವನೇ, 3ನೇ ಅಧಿಪತಿನೂ ಅವನೇ ಆಗಿರ್ತಾನೆ. ಮಕರ ರಾಶಿಯವರಿಗೆ ವ್ಯಯಾಧಿಪತಿನೂ ಅವನೇ ಆಗಿ 3ನೇ ಮನೆಯೂ ಅವನೇ ಆಗಿ 7ನೇ ಮನೆಗೆ ಬರ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಒಳ್ಳೆ ಶುಭ ಫಲಗಳು, ಸ್ನೇಹಿತರು ಭಾವದಲ್ಲಿ, ಅಕ್ಕ ತಮ್ಮಿದರಲ್ಲಿ ಒಂದು ಒಗ್ಗಟ್ಟುಗಳಾಗುವಂಥದ್ದು, ಹೊಸ ಹೊಸ ವ್ಯವಹಾರಗಳನ್ನ ಮಾಡುವಂಥದ್ದು, ಬಿಸ್ನೆಸ್ಗಳು ತುಂಬಾ ಚೆನ್ನಾಗಿ ಮಾಡ್ತಾ ಹೋಗ್ತಾರೆ ಮಕರ ರಾಶಿಯವರು. ಹೊಸ ಹೊಸ ಕೆಲಸ ಕಾರ್ಯಗಳಿಗೆ ಯಥೇಚ್ಛು ಯಶಸ್ಸನ್ನ ಕೊಡ್ತಾ ಹೋಗುತ್ತೆ ಮಕರ ರಾಶಿಯವರಿಗೆ. ಹಾಗಾಗಿ ಈ ಒಂದು ದೀಪಾವಳಿ ಧಮಾಕ ಅಂತಾನೆ ಅವ್ರಿಗೆ ಹೇಳ್ತಾ ಹೋಗ್ಬೋದು. ಹೆಚ್ಚು ಶುಭ ಫಲಗಳನ್ನ ಕೊಟ್ಟು ಮಕರ ರಾಶಿಯ ಕಾಪಾಡ್ಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮಕರ ರಾಶಿಯವರಿಗೆ ಯಾವ ರೀತಿ ತೊಂದರೆ ಆಗ್ತಿದೆ, ಅದರಿಂದ ಯಾವ ರೀತಿ ಹೊರಗೆ ಬರ್ತಾರೆ ಅಂತ. ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಸಮಸ್ಯೆ ಇರುತ್ತೆ. ಹಾಗೆ ಈ ಮಕರ ರಾಶಿಯವರಿಗೂ ಕೂಡ
ಕತ್ತಲಿನ ಕಾರ್ಮೋಡ ಹೇಗೆ ಕವಿದಿದೆ, ಮುಂದಿನ ದಿನಗಳಲ್ಲಿ ಬೆಳಕು ಬಂದು ಈಗ ಬರುವ ದೀಪಾವಳಿಲಿ ಕೂಡ ಆ ಜೀವನ ಬೆಳಕಾಗತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.